ಕೆಲವಷ್ಟು ದಾರಿಗಳಿಗೆ ಜನರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಅದನ್ನ ಭಕ್ತಿ ಮಾರ್ಗದಿಂದ ಮಾತ್ರ ಸಾಧ್ಯ. ಇನ್ನ ಈ ದೇವರ ಹೆಸರಲ್ಲಿ ಆ ದಾರಿಗೆ ಕರ್ಕೊಂಡ್ ಬರ್ಬೋದು ಅಂತ ಋಷಿಗಳು ಕಂಡುಕೊಂಡಿದ್ರು. ಅದಕ್ಕೋಸ್ಕರ ಅದನ್ನ ಬ್ರಹ್ಮ ಮುಹೂರ್ತ ಅಂತ ಕರೆದ್ರು. ನಮಸ್ಕಾರ ವೀಕ್ಷಕರೇ, ಋಷಿಗಳು ಬೋಧನೆ ಮಾಡ್ತಾ ಇದ್ರು ಬ್ರಹ್ಮ ಮುಹೂರ್ತದಲ್ಲಿ ಓದೋದ್ರಿಂದ ತಲೆಗೆ ಚೆನ್ನಾಗಿ ಹತ್ತುತ್ತೆ, ವಿದ್ಯಾರ್ಥಿಗಳಿಗೆ ಅದರಿಂದ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ರು. ಏನಿದು ಬ್ರಹ್ಮ ಮುಹೂರ್ತ? ಬ್ರಹ್ಮ ಮುಹೂರ್ತ ಅಂದ್ರೆ ಸೂರ್ಯ ಹುಟ್ಟೋದಕ್ಕೆ ಒಂದು 45ರಿಂದ 50 ನಿಮಿಷ ಮುಂಚೆ ಇರೋದನ್ನ ಬ್ರಹ್ಮ ಮುಹೂರ್ತ ಅಂತ ಕರೆದ್ರು. ಕೆಲವಷ್ಟು ದಾರಿಗಳಿಗೆ ಜನರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಅದನ್ನ ಭಕ್ತಿ ಮಾರ್ಗದಿಂದ ಮಾತ್ರ ಸಾಧ್ಯ. ಇನ್ನ ಈ ದೇವರ ಹೆಸರಲ್ಲಿ ಆ ದಾರಿಗೆ ಕರ್ಕೊಂಡ್ ಬರ್ಬೋದು ಅಂತ ಋಷಿಗಳು ಕಂಡುಕೊಂಡಿದ್ರು. ಅದಕ್ಕೋಸ್ಕರ ಅದನ್ನ ಬ್ರಹ್ಮ ಮುಹೂರ್ತ ಅಂತ ಕರೆದ್ರು. ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಕೊಟ್ಟಿದ್ದಾರೆ. ಸೂರ್ಯ ಹುಟ್ಟೋದಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಎದ್ದಿ ಓದೋದ್ರಿಂದ ಮೈಂಡ್ ಅಲ್ಲಿ ಆ ವಿದ್ಯೆ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಕಾರಣ, ನಮ್ಮ ಮೈಂಡ್ ಅಲ್ಲಿ ಯಾವುದೇ ರೀತಿ ಯೋಚನೆಗಳು ಇರೋದಿಲ್ಲ. ನಿದ್ದೆಯಿಂದ ಆಗಿನೂ ತಾನೇ ಎದ್ದಿರ್ತೀವಿ, ಯಾವುದೇ ರೀತಿ ಮೈಂಡ್ ಅಲ್ಲಿ ಸ್ಟ್ರೆಸ್ ಆಗ್ಲಿ ಇನ್ನ ದಿನನಿತ್ಯ ಅನುಭವಿಸುವಂತ ಯಾವುದೇ ರೀತಿ ಯೋಚನೆಗಳಿಲ್ಲದೆ ಇರೋದ್ರಿಂದ ಓದಿದ್ದು ತಲೆನಲ್ಲೇ ಉಳ್ಕೊಳ್ಳುತ್ತೆ. ಇನ್ನ ಬೆಳಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ಒಂದು ತುಪ್ಪದ ದೀಪ ಹಚ್ಚಿ ಅದ್ರ ಮುಂದೆ ಕುತ್ಕೊಂಡು ಓದೋದ್ರಿಂದ ಇನ್ನ ಅಡ್ವಾಂಟೇಜ್ ಅಂತ ಋಷಿಗಳು ಕಂಡುಹಿಡ್ಕೊಂಡಿದ್ರು. ತುಪ್ಪ ಬ್ರೈನ್ ಅಲ್ಲಿ ಇರುವಂತ ಕೆಲವಷ್ಟು ಎನರ್ಜೆಟಿಕ್ ಸೆಲ್ಸ್ ನ ಆಕ್ಟಿವೇಟ್ ಮಾಡುತ್ತೆ. ನಮಗ್ ಗೊತ್ತಿದೆಯೋ ಇಲ್ವೋ, ಎಷ್ಟೋ ಜನ ತಿಳ್ಕೊಂಡಿರ್ತಾರೆ, ಡಾಕ್ಟರ್ಗಳಾಗ್ಬೋದು, ಇನ್ನು ಆಯುರ್ವೇದಿಕ್ ಅವರು ಇದ್ರು ತಿಳ್ಕೊಂಡಿರ್ತಾರೆ ತುಪ್ಪ ಎಷ್ಟು ಒಳ್ಳೇದು ದೇಹಕ್ಕೆ ಅಂತ. ಇನ್ನ ಹೋಮ ಮಾಡುವಾಗ ಅದಕ್ಕೋಸ್ಕರನೇ ತುಪ್ಪನ ಹಾಕ್ತಾರೆ. ಆ ಹೊಗೆ ದೇಹಕ್ಕೆ ಹೋದಷ್ಟು ಮೈಂಡ್ಗೆ ತುಂಬಾ ಒಳ್ಳೇದು, ದೇಹಕ್ಕೆ ತುಂಬಾ ಒಳ್ಳೇದು ಅಂತ. ಅದಕ್ಕೋಸ್ಕರ ಋಷಿ ಮುನಿಗಳು ಕಂಡುಕೊಂಡಿದ್ದು ಬೆಳಗಿನ ಜಾವ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಒಂದು ತುಪ್ಪದ ದೀಪ ಹಚ್ಚಿಟ್ಟು ಅದ್ರ ಮುಂದೆ ಕುತ್ಕೊಂಡು ಓದೋದ್ರಿಂದ ಮೈಂಡ್ಗೆ ವಿದ್ಯೆ ಅನ್ನೋದು ಚೆನ್ನಾಗತ್ತೆ. ಇನ್ನ ಸೆಕೆಂಡ್ ರೀಸನ್ ಅವ್ರು ಕೊಡೋದು, ಯಾವುದೇ ರೀತಿ ಬಾಹ್ಯ ಅಂದ್ರೆ ಹೊರಗಡೆಯಿಂದ ಡಿಸ್ಟರ್ಬೆನ್ಸ್ ಅನ್ನೋದು ಇರೋದಿಲ್ಲ. ನಾರ್ಮಲ್ ಆಗಿ ಸೂರ್ಯ ಹುಟ್ಟಿದ ಮೇಲೆ ಪಕ್ಷಿಗಳು ಹಾರಾಡೋದಕ್ಕೆ ಓಡಾಡೋದಕ್ಕೆ ಶುರು ಮಾಡ್ತವೆ. ಅದರಲ್ಲೂ ಸಿಟಿ ಲೈಫಲ್ಲಿ ಇದೀವಿ ಅಂದ್ರೆ ಗಾಡಿಗಳು ಶಬ್ದ ಜಾಸ್ತಿ ಆಗ್ಬಿಡುತ್ತೆ, ಮೈಂಡ್ ಡಿಸ್ಟ್ರಕ್ಷನ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಆದ್ರೆ ಅಷ್ಟೊಂದು ಡಿಸ್ಟ್ರಕ್ಷನ್ ಅನ್ನೋದು ಇರೋದಿಲ್ಲ. ಆಗ ಓದಿದ್ರೆ ತಲೆಗೆ ಉಳ್ಕೊಳ್ಳುತ್ತೆ. ನಾವು ಈ ಕೆಲಸ ಸಂಜೆನೂ ಮಾಡಬಹುದಲ್ಲ, ಕೆಲವಷ್ಟು ಜಾಗದಲ್ಲಿ ಸಂಜೆನೂ ಮಾಡ್ಬೋದು. ಸೂರ್ಯ ಮುಳುಗದ ಮೇಲೂ ಕೂಡ ಓದಬಹುದು. ಅದು ಈ ಜಾಗದಲ್ಲಿ ಆಗೋದಿಲ್ಲ, ಸಿಟಿ ಲೈಫಲ್ಲಂತೂ ಆಗದೇ ಇಲ್ಲ. ಕಾರಣ, ಹಳ್ಳಿ ಕಡೆ ಆದ್ರೆ ಅಲ್ಲಿ ಯಾವುದೇ ರೀತಿ ವಾಹನಗಳ ಶಬ್ದ ಅನ್ನೋದಿರಲ್ಲ, ಪ್ರಾಣಿಗಳೆಲ್ಲ ರೆಸ್ಟ್ ಅಲ್ಲಿ ಇರುತ್ತೆ. ಅಂತ ಟೈಮ್ನಲ್ಲಿ ಶಬ್ದಗಳಿಲ್ಲದೆ ಇದ್ದಾಗ ಮೈಂಡ್ ಏಕಾಗ್ರತೆಯಿಂದ ಕುತ್ಕೊಂಡು ಹೋದ್ರೆ ತಲೆನಲ್ಲಿ ಉಳ್ಕೊಳ್ಳುತ್ತೆ. ಅಂತ ಟೈಮ್ ಬೆಳಗ್ಗೆ ಮತ್ತೆ ರಾತ್ರಿ ಮಾತ್ರ ಸಿಗುತ್ತೆ. ಆದ್ರೆ ಸಿಟಿ ಕಡೆ ಬದುಕಿರೋರಿಗೆ ಬೆಳಗ್ಗೆ ಮಾತ್ರ ಸಿಗುತ್ತದು. ಕಾರಣ, ರಾತ್ರಿಗಳು ಇಲ್ಲಿ ಗಾಡಿಗಳೆಲ್ಲ ತುಂಬಾನೇ ಸುತ್ತಾ ಇರೋದ್ರಿಂದ ಆ ಶಬ್ದ ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಹೊರಗಡೆ ಬಂದು ಓದ್ಬೇಕು. ಇನ್ನ ಸಂಜೆ ಆಯ್ತು ಅಂದ್ರೆ ಓದಿ ಅಂತ ಮಕ್ಕಳನ್ನ ಕೂರಿಸ್ಬಿಡ್ತೀವಿ. ಆದ್ರೆ ಅವ್ರು ಓದ್ತಾ ಇರುವಾಗ ನಾವೇನ್ ಮಾಡ್ತೀವಿ, ಈ ಕಡೆ ಎಲ್ಲೋ ಟಿವಿ ಓಡಿಸ್ತಾ ಇರ್ತೀವಿ, ಆ ಕಡೆ ಅಜ್ಜಿ ಇನ್ನೊಂದ್ ಕೆಲಸ ಮಾಡ್ತಾ ಇರ್ತಾರೆ, ಈ ಕಡೆ ಕುಕ್ಕರ್ಸ್ ಕೂಗೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಇದು ಟೋಟಲಿ ಡಿಸ್ಟ್ರಕ್ಷನ್ ಅನ್ನೋದು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬ್ರಹ್ಮ ಮುಹೂರ್ತ ಅಂತಾನೆ ಫಿಕ್ಸ್ ಮಾಡೋದು, ಸೂರ್ಯ ಹುಟ್ಟೋದಕ್ಕೆ 50 ನಿಮಿಷ ಮುಂಚೆ. ಈ ಟೈಮ್ನಲ್ಲಿ ಯಾವುದೇ ವಿಷಯ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಓದಬೇಕು ಅಂದ್ರೆ ಆ ಟೈಮ್ನಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅದಲ್ಲದೆ ಬ್ರೈನ್ ಅನ್ನೋದು ಆಗ ರೆಸ್ಟ್ ಇಂದ ಎದ್ದಿರೋದ್ರಿಂದ ಅಷ್ಟೊಂದು ಅದಕ್ಕೆ ಪ್ರೆಷರ್ ಅನ್ನೋದು ಬೀಳೋದಿಲ್ಲ. ಈಸಿಯಾಗಿ ಬ್ರೈನ್ ಅಲ್ಲಿ ನಾವು ಓದಿದ್ದೆಲ್ಲ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ವೇದಾಭ್ಯಾಸ ಕೂಡ ಋಷಿ ಮುನಿಗಳು ಆ ಟೈಮ್ನಲ್ಲೇ ಮಾಡಿಸ್ತಾ ಇದ್ರು. ಇಂಥ ಕೆಲಸಗಳನ್ನ ನಾವು ಮಾಡೋಣ, ಮಕ್ಳಿಗೂ ಹೇಳ್ಕೊಡೋಣ. ಇದರಿಂದ ನಾವು ಪ್ರೆಷರ್ ಹಾಕೋದು ಮಕ್ಕಳ ಮೇಲೆ ಕಡಿಮೆ ಆಗುತ್ತೆ. ಮಕ್ಕಳು 4 ಸಲ ಸಂಜೆ ಓದೋದಕ್ಕಿಂತ ಈ ಬ್ರಹ್ಮ ಮುಹೂರ್ತದಲ್ಲಿ 1 ಸಲ 2 ಸಲ ಓದೋದ್ರಿಂದ ಅದು ಈಸಿಯಾಗಿ ಮಕ್ಕಳ ಮೈಂಡಲ್ಲಿ ಉಳಿಯುತ್ತೆ. ಅಂತ ಕೆಲಸ ನಾವು ಮಾಡೋಣ. ಆದಷ್ಟು ನಾವು ಮಕ್ಕಳ ಜೊತೆ ಕುತ್ಕೊಂಡು ಆ ಟೈಮ್ನಲ್ಲಿ ಹೇಳ್ಕೊಡೋದ್ರಿಂದ ಮಕ್ಕಳಿಗೂ ಖುಷಿಯಾಗಿ ಕಲ್ತ್ಕೊಳ್ತಾರೆ. ಅಂತ ಕೆಲಸದಿಂದ ನಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ. ಇಂಥ ವಿಷಯಗಳು ಎಷ್ಟೋ ಇದೆ, ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.